ನಮಸ್ಕಾರ. ಎಐ ಟೆಕ್ನಾಲಜಿ ಬಗ್ಗೆ ಮುಂದುವರೆದ ಭಾಗವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಸಿದ್ಧಾರ್ಥ್ ಎಡಿಟ್ 38 ಅನ್ನೋ ಒಬ್ಬ ಟೆಕ್ನಿಷಿಯನ್ನು ವೆರೈಟಿ ಕಂಟೆಂಟ್ಸ್ನ ಮಾಡಿ ಅವ್ರ ಪೇಜ್ ತುಂಬಿಸಿದ್ದಾರೆ. ಎಲ್ಲರೂ ಅದನ್ನು ಫಾಲೋ ಮಾಡ್ತಿದ್ದಾರೆ. ಇಡೀ ಚಿತ್ರರಂಗದ ಸದಸ್ಯರು ಅದನ್ನು ನೋಡಿ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅಭಿಮಾನಿಗಳು ವಿಶೇಷವಾಗಿ ನೋಡಿ ಎಂಜಾಯ್ ಮಾಡ್ತಾರೆ. ನಮ್ಮಂಥ ಪತ್ರಕರ್ತರು ಒಂದಷ್ಟು ಜನ ಅದನ್ನು ನೋಡಿ ಸುದ್ದಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ವಿಷಯ, ಯಾವಾಗಲೂ ಅಂದರೆ ಮುಂಗಾರು ಮಳೆ ಬಂದಾಗ ಹೇಳ್ತಾ ಇದ್ದಾರೆ ಎಲ್ಲರೂ, ಪುನೀತ್ ರಾಜ್‌ಕುಮಾರ್‌ಗೆ ಕತೆ ಹೇಳಿದ್ರಂತೆ, ಪುನೀತ್ ರಾಜ್‌ಕುಮಾರ್ ಮುಂಗಾರು ಮಳೆ ಮಾಡಬೇಕಿತ್ತಂತೆ ಅಂತ. ಸೊ ಮುಂಗಾರು ಮಳೆ ಸಕ್ಸಸ್ ಆದಮೇಲೆ ಮುಂಗಾರು ಮಳೆ ಪುನೀತ್ ರಾಜ್‌ಕುಮಾರ್ ಅವ್ರು ಮಾಡಿದರೆ ಹೇಗಿರೋದು ಅನ್ನೋದೊಂದಷ್ಟು ಅವಾಗೆಲ್ಲ ಚರ್ಚೆ ಆಗ್ತಿತ್ತು. ಸುಮ್ಮನೆ ಹಿಂಗೆ ಮಾತಾಡ್ಕೋತಾ ಇದ್ವಿ ಅಷ್ಟೇ. ಅಂದರೆ ಈ ರೀತಿಯಾಗಿ ತೋರಿಸುವಂಥ ಇದು ಇರಲಿಲ್ಲ. ಆದರೆ ಈ ಕಾಂತಾರ ಬಂದಾಗ, ಕಾಂತಾರ ಆದಮೇಲೆ ಒಂದಷ್ಟು ಜನ ಕಾಂತಾರ ಅಪ್ಪು ಸರ್‌ಗೆ ಮಾಡಬೇಕಿತ್ತಂತೆ, ಕಾಂತಾರ ಅಪ್ಪು ಸರ್ ಮಾಡಿದರೆ ಹೇಗಿರ್ತಿತ್ತು, ಅವ್ರಿಗೆ ಕತೆ ಹೇಳಿದ್ರಂತೆ, ಈ ರೀತಿಯಾದಂಥ ಒಂದಷ್ಟು ವಿಷಯಗಳನ್ನ ಕೇಳ್ಪಟ್ಟಿದ್ದೀವಿ. ಸೊ ಅದೇ ವಿಷಯನ ಅಂದರೆ ಈಗ ರಿಷಬ್ ಶೆಟ್ಟಿ ಅವರು ಮಾಡಿರುವಂಥ ಪಾತ್ರನ ಆ ಜಾಗದಲ್ಲಿ ಪುನೀತ್ ರಾಜ್‌ಕುಮಾರ್ ಅವ್ರು ಮಾಡಿದರೆ ಹೇಗಿರೋದು ಅನ್ನೋದನ್ನು ನೋಡುವಂಥ ಆಸೆ. ಮತ್ತು ಆ ಒಂದು ಚರ್ಚೆಗಳು ಕೇಳಿದಾಗೆಲ್ಲ ಹೌದಲ್ವಾ, ಮಾಡಿದರೆ ಹೇಗಿರೋದು ಅನ್ನೋದು, ಆ್ಯಕ್ಚುಲಿ ಹೇಗಿರೋದು ಅನ್ನೋದನ್ನು ತುಂಬ ಅಥೆಂಟಿಕ್ ಆಗಿ ಇವರು ತೋರಿಸಿದ್ದಾರೆ. ಸೊ ಎಐ ಮೂಲಕ ಅದನ್ನು ಅವರು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ಅಥೆಂಟಿಕ್ ಆಗಿ ಅನಿಸುತ್ತೆ. ಒಂದೊಂದ್ಸಲ ಅಪ್ಪು ಸರ ಮಾಡಿದಾರ ಅಂತ ಅನಿಸುತ್ತೆ. ಅಂದರೆ ಪುನೀತ್ ರಾಜ್‌ಕುಮಾರ್ ಅವರೇ ಈ ಪಾತ್ರನ, ಕಾಂತಾರ ಪಾತ್ರನ ಮಾಡಿದಾರ, ರಿಷಬ್ ಶೆಟ್ಟಿ ಅವ್ರು ಮಾಡಿರೋದನ್ನು ಅವರೇ ಮಾಡಿದ್ರೂ ಹಿಂಗೆ ಆಗ್ತಿತ್ತು, ಇಷ್ಟು ಚೆನ್ನಾಗಿರ್ತಿತ್ತಲ್ಲ, ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ಅವ್ರಿಗೆ ಈ ಪಾತ್ರ, ಎಷ್ಟು ಚೆನ್ನಾಗಿ ಅವರು ಕಾಣಿಸ್ತಾರೆ ಆ ಒಂದು ಪಾತ್ರದಲ್ಲಿ, ಆ ಒಂದು ಇದರಲ್ಲಿ. ಯಾರ್ಯಾರೆಲ್ಲ ರಾಜ್‌ಕುಮಾರನ ಒಂದು ಪವರ್ ಸ್ಟಾರ್ನ ಮಿಸ್ ಮಾಡ್ಕೋತೀವೋ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಒಂದ್ಸಲ ಸಡನ್ನಾಗಿ ನನಗೆ ವಾವ್ ಅಂತ ಅನಿಸ್ಬಿಡ್ತು. ವಾವ್, ಹಿಂಗೆ ಮಾಡಿದರೆ ಹೇಗಿರೋದು, ಅವ್ರು ಇದ್ದಿದ್ರೆ ಈ ಥರ ಖಂಡಿತವಾಗ್ಲೂ ಎಷ್ಟು ಖುಷಿ ಪಡೋರು, ಅವರೇ ಮಾಡಿದರೆ, ಅವರೇ ಮಾಡ್ತಿದ್ರೋ ಏನೋ ಈ ಕತೆ ಅವ್ರಿಗೆ ಪಿಚ್ ಮಾಡಿದರೆ. ಅಂದರೆ ಸುಮಾರು ಸಲ ಒಂಥರ ವಿಚಿತ್ರವಾದಂಥ ಫೀಲಿಂಗ್ಸ್ ಆಗುತ್ತೆ ಆ ಒಂದು ಕಂಟೆಂಟ್ನ ನೋಡಿದಾಗ. ಅಂದರೆ ಕಾಂತಾರ ಅಂದರೆ ಕಾಂತಾರ ದಂತಕಥೆಯಲ್ಲಿ ಏನು ಸಪ್ತಮಿ ಮತ್ತು ರಿಷಬ್ ಅವ್ರದ್ದು ಜೋಡಿ ಇದಾಗಿತ್ತು. ಸೊ ಅದನ್ನು ಒಂದಷ್ಟು ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಇಲ್ಲಿ ರುಕ್ಮಿಣಿ ವಸಂತ್ ಮತ್ತು ರಿಷಬ್ ಜೋಡಿನ ಒಂದು ಕಾಂತಾರದ ಆ ಒಂದು ಓಲ್ಡ್ ಪ್ಯಾಟ್ರನ್ನ ಹೆಂಗೆ ಪಿಕ್ಚರೈಸ್ ಮಾಡಿದ್ದಾರೆ ಅದನ್ನು ತೋರಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಆ ದೈವ ದ ಗೆಟಪ್ಪನ್ನು ಹಾಕಿರುವಂಥದ್ದು ಅದನ್ನು ಮಾಡಿಸಿದ್ದಾರೆ. ದೈವದ ಗೆಟಪ್ಪಲ್ಲಿ ಪವರ್ ಸ್ಟಾರ್ ಹೇಗೆ ಕಾಣಿಸ್ತಾರೆ ಅಂತ, ಅವ್ರನ್ನೆಲ್ಲ ದೇವರು ಅಂತ ಕೊಂಡಾಡ್ತಾರೆ. ನಿಜವಾಗ್ಲೂ ಆ ದೈವ ಸ್ವರೂಪದಲ್ಲಿ ಅವರು ಹೇಗಿರ್ತಾರೆ ಅನ್ನೋದನ್ನು ಇಲ್ಲಿ ನೋಡಿದಾಗ ಮೈ ಜುಮ್ ಅನಿಸುತ್ತೆ ನಿಜವಾಗ್ಲೂ. ಅಂದರೆ ಇದು ಎಐ ಅಂತ ಅನಿಸಿದ್ರು ಕೂಡ ಅಂದರೆ ಅದನ್ನು ನೋಡಿದ ತಕ್ಷಣ ಎದೆ ಜಲ್ಲನ್ನುತ್ತೆ, ಆ ರೀತಿಯಾಗಿ ಅದು ತೋರಿಸಿದ್ದಾರೆ. ಸೊ ಕಾಂತಾರದಲ್ಲಿ ಪವರ್ ಸ್ಟಾರ್ ಮಾಡಿದರೆ ಹೇಗಿರೋದು ಅನ್ನೋದನ್ನು ನೀವು ನೋಡಿ ಈ ಒಂದು ವಿಡಿಯೋ ಮೂಲಕ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಪವರ್ ಸ್ಟಾರ್ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ. ಈ ಇಡೀ ಎಐಯಲ್ಲಿ ಒನ್ ಆಫ್ ದ ಹೈಲೈಟ್ ಅಂತಂದರೆ ಅದು ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್. ಅಂದರೆ ಅವರು ತುಂಬ ಮಿಸ್ ಮಾಡ್ಕೋತೀವಿ, ಪದೇ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ಬಟ್ ಹಂಗಿದೆ ಅದು ಕಂಟೆಂಟು. ಆ್ಯಂಡ್ ಕಾಂತಾರ ಜೊತೆಗೆ ಅವರು ಮೃಗೇಯ 2050ಕ್ಕೆ ಒಂದು ಸಿನಿಮಾ ಬರುತ್ತೆ, ಮೃಗೇಯ ಅನ್ನೋ ಒಂದು ಪಿಕ್ಚರು. ಆ ಪಿಕ್ಚರಲ್ಲಿ ಈ ನಮ್ಮ ಎಲ್ಲ ಹೀರೋಗಳು ಕಾಣಿಸಿದ್ರೆ ಹೇಗಿರ್ತಾರೆ ಅಂದರೆ ಪುನೀತ್ ರಾಜ್‌ಕುಮಾರ್ ಅವರು, ದರ್ಶನ್ ಅವರು, ಸುದೀಪ್ ಅವರು, ಯಶ್ ಅವರು, ಹಾಗೆಯೇ ಧ್ರುವ ಸರ್ಜಾ, ಈ ಇಷ್ಟೂ ಜನನ ಸೇರಿಕೊಂಡು ಒಂದು ಆ್ಯಕ್ಷನ್ ಪ್ಯಾಕ್ಡ್ ಫಿಲ್ಮ್ ಮಾಡಿದ್ರೆ ಹೇಗಿರುತ್ತೆ, ಮೃಗೇಯ 2050 ಅಂತ. ಸೊ ಆ ಒಂದು ಕಲ್ಪನೆಯಲ್ಲಿ ಒಂದು ಅಡ್ವೆಂಚರಸ್ ಸಿನಿಮಾನ, ಆ್ಯಕ್ಷನ್ ಸೀಕ್ವೆನ್ಸ್ನ ಒಂದು ಸೃಷ್ಟಿ ಮಾಡಿದ್ದಾರೆ. ಇದನ್ನು ನೋಡಿದಾಗಲಂತೂ ನಿಜವಾಗ್ಲೂ ವಾವ್ ಅಂತ ಅನಿಸ್ತದೆ. ಯಾಕೆ ನಾವೆಲ್ಲ ಹಿಂಗಿದ್ದೀವಿ, ನಮ್ಮ ಇಂಡಸ್ಟ್ರಿಲಿ ಯಾಕೆ ಎಲ್ಲರೂ ಈ ಥರ ಯೋಚನೆ ಮಾಡ್ತಿಲ್ಲ, ಇವ್ರನ್ನೆಲ್ಲ ಸೇರಿಸ್ಕೊಂಡು ಯಾಕೆ ಸಿನಿಮಾ ಮಾಡೋಕ್ಕಾಗಲ್ಲ, ಇಫ್ ಇನ್ ಕೇಸ್ ಎಲ್ಲರನ್ನೂ ಒಟ್ಟುಗೂಡ್ಸೋಕ್ಕಾಗಲ್ಲ, ಆ ಥರದ್ದು ಆಗಲ್ಲ ಅಂತಂದರೆ ಎಐ ಮೂಲಕ ಈ ಥರ ಒಂದು ಪಿಕ್ಚರ್ ಮಾಡಿದ್ರೆ ಹೇಗಿರುತ್ತೆ, ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಇವತ್ತು ನನಗೆ. ಈ ಪ್ರಶ್ನೆಗಳ ಜೊತೆಗೆ ತುಂಬ ಖುಷಿ ಆಗ್ತಿದೆ. ಅಂದರೆ ನಾವು ಎಲ್ಲರನ್ನೂ ಒಟ್ಟಿಗೆ ನೋಡುವಂಥ ಭಾಗ್ಯ ಯಾವುದೋ ಒಂದು ಮಹೋತ್ಸವದಲ್ಲೋ, ಸುವರ್ಣ ಮಹೋತ್ಸವದಲ್ಲೋ, ಫಿಲ್ಮ್ ಇಂಡಸ್ಟ್ರಿ ಸಂಭ್ರಮದಲ್ಲೋ, ಫಿಲ್ಮ್ ಫೇರಲ್ಲೋ ಅಥವಾ ಇನ್ನೊಂದರಲ್ಲೋ ಬಿಟ್ಟರೆ ಅಂದರೆ ಅದರಲ್ಲೂ ಕೂಡ ಏನೋ ಅವ್ರವ್ರ ಪಾಡಿಗೆ ಅವ್ರು ಕೂತಿರ್ತಾರೆ. ಈ ಥರದೊಂದು ಒಡಂಬಡಿಕೆ, ಆ ಒಂದು ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಕಾಫಿ ಕುಡಿಯೋದು, ಒಟ್ಟಿಗೆ ಮಾತಾಡೋದು, ಒಟ್ಟಿಗೆ ಹರಟೆ ಆಗೋದು, ಇದು ಮಾಡೋದು, ಸಂಭ್ರಮಿಸೋದು, ಕುಣಿಯೋದು, ಹಬ್ಬ ಮಾಡೋದು, ಆ ಥರದ್ದೆಲ್ಲ ನಾವೆಲ್ಲ ಒಟ್ಟೊಟ್ಟಿಗೆ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥ ಅಸಾಧ್ಯವಾದದ್ದನ್ನು ಸಾಧ್ಯತೆ ಮಾಡಿಕೊಟ್ಟಿರುವಂತಹ ಈ ಒಂದು ಎಐಗೆ ಥ್ಯಾಂಕ್ಸ್. ಆ್ಯಂಡ್ ಈ ಶರತ್ ಎಡಿಟ್ 38 ಅನ್ನೋ ಒಂದು ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಇದು ಈ ವಿಷಯ ಈ ಒಂದು ವಿಡಿಯೋ ಮೂಲಕ. ಇನ್ನೊಂದಷ್ಟು ವಿಷಯ ಇದೆ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ.